ಅತಿಯಾಗಿ ಪ್ರೀತಿಸುವವರು ಅತಿಯಾಗಿ ದ್ವೇಷಿಸುತ್ತಾರೆ. ಯಾರಿಗೂ ಉಪದೇಶ ಮಾಡಬೇಡಿ, ದಡ್ಡರು ಅದನ್ನು ಕೇಳುವುದಿಲ್ಲ, ಜಾಣರಿಗೆ ಅದರ ಅವಶ್ಯಕತೆ ಇಲ್ಲ. ತಾಳ್ಮೆ ಕಹಿ, ಆದರೆ ಅದರ ಹಣ್ಣು ಸಿಹಿ. ಬದುಕಿರುವವರು ಸತ್ತವರಿಂದ ಎಷ್ಟು ಭಿನ್ನವೋ ಹಾಗೆಯೇ ವಿದ್ಯಾವಂತರು ಅವಿದ್ಯಾವಂತರಿಂದ ಭಿನ್ನರು. ದುರ್ಬಲರು ಯಾವಾಗಲೂ ನ್ಯಾಯ ಮತ್ತು ಸಮಾನತೆಗಾಗಿ ಚಿಂತಿಸುತ್ತಾರೆ. ಬಲಶಾಲಿಗಳು ಯಾವುದಕ್ಕೂ ಗಮನ ಕೊಡುವುದಿಲ್ಲ. ಉತ್ತಮ ಅನುಯಾಯಿಯಾಗಲು ಸಾಧ್ಯವಾಗದವನು ಉತ್ತಮ ನಾಯಕನಾಗಲು ಸಾಧ್ಯವಿಲ್ಲ. ಬುದ್ಧಿವಂತ ಮನುಷ್ಯನ ಮೆದುಳಿನಲ್ಲಿ ಒಂದು ಮೂರ್ಖ ಮೂಲೆ ಇದೆ. ಪಶ್ಚಾತ್ತಾಪವಿಲ್ಲದ ಮನುಷ್ಯನನ್ನು ಗುಣಪಡಿಸಲು ಸಾಧ್ಯವಿಲ್ಲ. ತನ್ನ ಭಯವನ್ನು ಜಯಿಸುವವನು ನಿಜವಾಗಿಯೂ ಸ್ವತಂತ್ರನಾಗಿರುತ್ತಾನೆ. ತನ್ನ ಶತ್ರುಗಳನ್ನು ಜಯಿಸುವವನಿಗಿಂತ ತನ್ನ ಆಸೆಗಳನ್ನು ಜಯಿಸುವವನು ಧೈರ್ಯಶಾಲಿ. ತತ್ವಶಾಸ್ತ್ರವು ಜನರನ್ನು ರೋಗಿಗಳನ್ನಾಗಿ ಮಾಡಬಹುದು. ಆಲೋಚನೆ ಮತ್ತು ಕಲಿಕೆಯಿಂದ ಉಂಟಾಗುವ ಸಂತೋಷಗಳು ನಮ್ಮನ್ನು ಹೆಚ್ಚು ಯೋಚಿಸುವಂತೆ ಮತ್ತು ಕಲಿಯುವಂತೆ ಮಾಡುತ್ತವೆ. ಎಲ್ಲೆಡೆ ಉಪಯುಕ್ತತೆಯನ್ನು ಹುಡುಕುವುದು ಮಹಾನ್ ಆತ್ಮ ಮತ್ತು ಸ್ವತಂತ್ರ ಪುರುಷನಿಗೆ ಸಂಪೂರ್ಣವಾಗಿ ಸೂಕ್ತವಲ್ಲ. ನಮ್ಮ ಸ್ನೇಹಿತರು ನಮ್ಮೊಂದಿಗೆ ಹೇಗೆ ವರ್ತಿಸಬೇಕೆಂದು ನಾವು ಬಯಸುತ್ತೇವೆಯೋ ಹಾಗೆಯೇ ನಾವು ನಮ್ಮ ಸ್ನೇಹಿತರೊಂದಿಗೆ ವರ್ತಿಸಬೇಕು. ಬುದ್ಧಿವಂತಿಕೆಯ ಬೆಳವಣಿಗೆಯು ಮನುಷ್ಯನ ಅತ್ಯುನ್ನತ ಒಳ್ಳೆಯ ಮತ್ತು ಶುದ್ಧ ಸಂತೋಷವಾಗಿದೆ. ಆಯ್ಕೆ ಅವಕಾಶವಲ್ಲ, ನಿಮ್ಮ ಹಣೆಬರಹವನ್ನು ನಿರ್ಧರಿಸುತ್ತದೆ. ಕಲಿಕೆ ಮಗುವಿನ ಆಟವಲ್ಲ. ನಾವು ನೋವು ಇಲ್ಲದೆ ಕಲಿಯಲು ಸಾಧ್ಯವಿಲ್ಲ. ಜೀವನದ ಅಂತಿಮ ಮೌಲ್ಯವು ಕೇವಲ ಬದುಕುಳಿಯುವ ಬದಲು ಅರಿವು ಮತ್ತು ಚಿಂತನೆಯ ಶಕ್ತಿಯನ್ನು ಅವಲಂಬಿಸಿರುತ್ತದೆ. ನೀವು ಈ ಜಗತ್ತಿನಲ್ಲಿ ಧೈರ್ಯವಿಲ್ಲದೆ ಏನನ್ನೂ ಮಾಡುವುದಿಲ್ಲ. ಇದು ಗೌರವದ ನಂತರ ಮನಸ್ಸಿನ ಶ್ರೇಷ್ಠ ಗುಣವಾಗಿದೆ. ಯುವಕರು ಸುಲಭವಾಗಿ ಮೋಸ ಹೋಗುತ್ತಾರೆ, ಏಕೆಂದರೆ ಅದು ಶೀಘ್ರವಾಗಿ ಭರವಸೆ ನೀಡುತ್ತದೆ. ಸ್ನೇಹಿತರೆ, ಈ ರೀತಿಯ ಕಂಟೆಂಟ್ಗಳನ್ನು ಸಪೋರ್ಟ್ ಮಾಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೊನೆ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು.